ಈ ವರ್ಷ ಯಾರೆಲ್ಲ KCET ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ನಿನ್ನೆ KEA ಕಡೆಯಿಂದ ನಿಮ್ಮ ಮಾಕ್ ರಿಸಲ್ಟ್ನ ಅನೌನ್ಸ್ ಮಾಡಿದ್ರು. ಸೊ KCET ಸ್ಟೂಡೆಂಟ್ಸ್ಗಾದರೆ ಇದು ಸೆಕೆಂಡ್ ರೌಂಡ್ ಮಾಕ್ ರಿಸಲ್ಟು, ಬಟ್ ನೀಟ್ ಸ್ಟೂಡೆಂಟ್ಸ್ಗೆ ಇದು ಫಸ್ಟ್ ರೌಂಡ್ ಮಾಕ್ ರಿಸಲ್ಟ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ಇನ್ನೂ ಕೂಡ ಚೆಕ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ನಾನು ರಿಸಲ್ಟ್ ಲಿಂಕ್ನ ಪೋಸ್ಟ್ ಮಾಡಿರ್ತೀನಿ. ಸೊ ನಿಮಗೆ ಯಾವ ಕಾಲೇಜಲ್ಲಿ ಯಾವ ಬ್ರ್ಯಾಂಚ್ ಸಿಕ್ಕಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಅದೇ ಕಾಲೇಜಲ್ಲಿ ಸಿಕ್ಕಿದೆಯಾ ಅಂತ. ಸೊ ನೆಕ್ಸ್ಟು ಏನೆಲ್ಲ ಪ್ರೋಸೆಸ್ ಇರುತ್ತೆ, ಈಗ ನಿಮ್ಮ ಮಾಕ್ ರಿಸಲ್ಟ್ ಬಂತು, ನೆಕ್ಸ್ಟು ಏನು ಪ್ರೋಸೆಸ್ಸು, ಕಾಲೇಜ್ನ ಎಡಿಟ್ ಮಾಡ್ಕೋಬೇಕಾ, ಅದು ಕಂಪಲ್ಸರಿನಾ? ಸೊ ಯಾವ ರೀತಿ ನಾವು ಈ ಒಂದು ಅಡ್ವಾಂಟೇಜ್ನ ಯೂಸ್ ಮಾಡ್ಕೊಳ್ಳೋದು, ಸೊ ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟು ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕನೂ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ನೆಕ್ಸ್ಟು ನಿಮ್ಮ ಸೆಕೆಂಡ್ ರೌಂಡ್ ಅಂತೂ ತುಂಬ ಫಾಸ್ಟಾಗಿ ಆಗುತ್ತೆ. ಸೊ ಫಸ್ಟ್ ರೌಂಡಷ್ಟು ಟೈಮ್ ಕೊಡೋದಿಲ್ಲ ನಿಮಗೆ. ನೆಕ್ಸ್ಟ್ ಏನೇ ಅಪ್ಡೇಟ್ ಬಂದರೂ ತುಂಬ ಇಂಪಾರ್ಟೆಂಟು, ಸೊ ಎಲ್ಲನೂ ಕೂಡ ನಿಮಗೆ ತಿಳಿಸ್ತೀನಿ. ಸೊ ಜಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಈಗ ನಿಮಗೆ ಮಾಕ್ ರೌಂಡಲ್ಲಿ ಏನು ಸೀಟ್ ಅಲಾಟ್ ಆಗಿದೆ, ಸೊ ಇದು ನಿಮಗೆ ಜಸ್ಟು ಟ್ರಯಲ್ ರೀತಿ. ಸೊ ಈಗ ಕಾಲೇಜ್ ಸಿಕ್ಕಿದ ತಕ್ಷಣ ನೀವು ಈಗ ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗಲೇಬೇಕು, ಇದಕ್ಕೆ ಇದೇ ಕಾಲೇಜ್ ಸೆಕೆಂಡ್ ರೌಂಡಲ್ಲೂ ಸಿಗುತ್ತೆ ಆ ರೀತಿ ಏನೂ ಇರೋದಿಲ್ಲ. ಸೊ ಸಿಗೋ ಚಾನ್ಸಸ್ ಇದೆ, ಬಟ್ ಏನಾದರೂ ಚೇಂಜಸ್ ಆದರೂ ಕೂಡ ನೀವು ರೆಡಿ ಆಗಿರಬೇಕು. ಸೊ ಇದು ಜಸ್ಟ್ ಮಾಕ್ ರೌಂಡ್ ಆಗಿರೋದ್ರಿಂದ ನಿಮಗೆ ನೆಕ್ಸ್ಟು ಈಗ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ನ ಕೊಟ್ಟಿರ್ತಾರಲ್ವಾ, ಅದರಲ್ಲಿ ನೀವು ಎಡಿಟ್ ಮಾಡ್ಕೊಳ್ಳಿಲ್ಲ ಅಂದರೂ ಕೂಡ ನಿಮ್ಮ ಫ್ರೆಂಡ್ಸ್ ಎಡಿಟ್ ಮಾಡ್ಕೊತಾರಲ್ವಾ, ಸೊ ಆವಾಗ ಚೇಂಜಸ್ ಆಗೋ ಚಾನ್ಸಸ್ ಇದೆ. ಬಟ್ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಕಟ್ ಆಫು ಫುಲ್ಲು ಇನ್ಕ್ರೀಸ್ ಆಗುತ್ತೆ ಆ ರೀತಿ. ಒಂದು ಸ್ವಲ್ಪ ವೇರಿಯೇಷನ್ಸ್ ಆದರೂ ಆಗ್ಬೋದು, ಇಲ್ಲ ಸೇಮ್ ನಿಮ್ಗೆ ಏನು ಕಾಲೇಜ್ ಸಿಕ್ಕಿರುತ್ತೆ ಅದೇ ಒಂದು ಕಾಲೇಜು ಸೆಕೆಂಡ್ ರೌಂಡ್ ಪ್ರಾವಿಸ್ನಲ್ ಅಥವಾ ಫೈನಲ್ ರಿಸಲ್ಟಲ್ಲಿ ಸಿಗ್ಬೋದು. ಓಕೆನಾ? ನೆಕ್ಸ್ಟು ಈ ಒಂದು ರಿಸಲ್ಟ್ ಬಂದಿದೆ ಮಾಕ್ ರಿಸಲ್ಟು, ನೆಕ್ಸ್ಟು ಏನೆಲ್ಲ ಪ್ರೋಸೆಸ್ ಇರುತ್ತೆ. ಸೊ ಎಡಿಟಿಂಗ್ ಕಂಪಲ್ಸರಿನಾ, ಈ ರೀತಿ ಡೌಟ್ಸ್ನ ಕೇಳ್ತಾ ಇದ್ದೀರಾ. ನೋಡಿ, ಈಗ ನಿಮಗೆ ಮಾಕ್ ರಿಸಲ್ಟ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಇದರಲ್ಲಿ ನೋಡ್ಕೊಳ್ಳಿ ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ, ಇದಕ್ಕಿಂತ ಬೆಟರ್ ಕಾಲೇಜ್ ಏನಾದರೂ ನಾನು ಆ್ಯಡ್ ಮಾಡ್ಬೋದಾ, ಏನಾದರೂ ಮಿಸ್ಟೇಕ್ಸ್ನ ಮಾಡಿದ್ದೀನಾ, ನಮಗೆ ಬೇಡದೇ ಇರೋ ಕಾಲೇಜ್ನ ಆಪ್ಷನ್ ಲಿಸ್ಟಲ್ಲಿ ಹಾಕಿ ಈ ಕಾಲೇಜ್ ಸಿಕ್ಕಿದೆಯಾ. ಸೊ ಈ ರೀತಿ ನೀವು ನಿಮ್ಮ ಲಿಸ್ಟ್ನ ಅನಲೈಸ್ ಮಾಡಬೇಕಾಗಿರುತ್ತೆ. ಸೊ ಈಗ ಯಾವ ಕಾಲೇಜ್ ನಿಮ್ಗೆ ಸಿಕ್ಕಿರುತ್ತೆ ಅದು ನಿಮಗೆ ಬೇಕಾಗಿರೋ ಕಾಲೇಜ್, ಅಂದರೆ ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ, ಅದೇ ಸಿಕ್ಕಿದೆ ಅಂತ ಹೇಳಿದ್ರೆ ವೆಲ್ ಆ್ಯಂಡ್ ಗುಡ್. ನೀವೇನು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ಬೇಕು ಅಂದರೆ ಯಾವುದಾದ್ರೂ ಇದಕ್ಕಿಂತ ಬೆಟರ್ ಕಾಲೇಜ್ನ ನೀವು ಟಾಪಲ್ಲಿ ಆ್ಯಡ್ ಮಾಡ್ಕೋಬೋದು. ಓಕೆನಾ? ಇದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ. ವಿಡಿಯೋನ 1.5x ಅಥವಾ 2x ಹಾಕೊಂಡು ನೋಡಿ, ಸೊ ನಿಮ್ಮ ಟೈಮ್ ಸೇವ್ ಆಗುತ್ತೆ. ಸೊ ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಈಗ ನಿಮ್ಮ ಮಾಕ್ ರಿಸಲ್ಟ್ನ ಅನೌನ್ಸ್ ಮಾಡಿದ್ಮೇಲೆ KE ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಮತ್ತೆ ಆಪ್ಷನ್ನ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ನ ಕೊಟ್ಟಿದ್ದಾರೆ. ಸೊ ದಟ್ ನೀವು ಕಾಲೇಜ್ನ ಆ್ಯಡ್ ಮಾಡ್ಕೋಬೋದು, ರಿಮೂವ್ ಮಾಡ್ಕೋಬೋದು, ಪ್ರಿಯಾರಿಟಿನ ಚೇಂಜ್ ಮಾಡ್ಕೋಬೋದು. ಸೊ ಈ ಎಲ್ಲ ಪ್ರಿವಿಲೇಜಸ್ಸು ನಿಮಗೆ ಸಿಗ್ತಾ ಹೋಗುತ್ತೆ. ಇದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದಾದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನು, ಈಗ ನಿಮಗೆ ಮಾಕ್ ರೌಂಡ್ನ ಮಾಡಿದ್ದಾರೆ. ಸೊ ಅದರಲ್ಲಿ KCET ಸ್ಟೂಡೆಂಟ್ಸ್ಗೆ ಸೆಕೆಂಡ್ ರೌಂಡು, ನೀಟ್ ಸ್ಟೂಡೆಂಟ್ಸ್ಗೆ ಫಸ್ಟ್ ರೌಂಡು. ಇದರಲ್ಲಿ ತುಂಬ ಸ್ಟೂಡೆಂಟ್ಸು ಏನು ಚೇಂಜಸ್ ಮಾಡ್ಕೊಳ್ಳೋದಿಲ್ಲ. ಯಾರಿಗಾದರೂ ಚೇಂಜಸ್ ಬೇಕು ಅಂತ ಹೇಳಿದ್ರೆ ಈ ಒಂದು ಆಪ್ಷನ್ ಎಡಿಟಿಂಗಲ್ಲಿ ಮಾಡ್ಕೊತಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ಹೇಳಿದ್ರೆ KCET ಸ್ಟೂಡೆಂಟ್ಸ್ಗೆ ಸೆಕೆಂಡ್ ರೌಂಡ್ ಪ್ರಾವಿಸ್ನಲ್ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಓಕೆನಾ? ಸೊ ಸೆಕೆಂಡ್ ರೌಂಡ್ ಪ್ರಾವಿಸ್ನಲ್ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಅದಾದಮೇಲೆ ಅಲ್ಲಿ ಏನಾದರೂ ಚೇಂಜಸ್, ಅಂದರೆ ಏನಾದರೂ KE ಕಡೆಯಿಂದ ಮಿಸ್ಟೇಕ್ಸ್ ಆಗಿದರೆ ನೀವು KEಗೆ ಮೇಲ್ ಮಾಡಿದಾಗ ಅದನ್ನು ಅವರು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸಲ್ಲಿ ಅನೌನ್ಸ್ ಮಾಡ್ತಾರೆ. ಇದೇನಿದ್ರು ಕೂಡ 20th ಆದಮೇಲೆ, ಸೊ 22nd ಏನಾದರೂ ಬರೋ ಚಾನ್ಸ್ ಇದೆಯಾ ನೋಡ್ತೀನಿ ಪ್ರಾವಿಸ್ನಲ್ ರಿಸಲ್ಟು. ಯಾಕಂದರೆ 20th ತನಕ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ನ ಕೊಟ್ಟಿದ್ದಾರೆ. ಈ ವರ್ಷ KE ಅವರು ನಿಮಗೆ ಮತ್ತೆ ಎಕ್ಸ್ಟೆಂಡ್ ಮಾಡಲ್ಲ, ಯಾಕಂದರೆ ಪ್ರತಿ ಒಂದು ರೌಂಡಲ್ಲೂ ಕೂಡ ಶೆಡ್ಯೂಲ್ನ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ. ಸೊ ಎಕ್ಸ್ಟೆಂಡ್ ಮಾಡ್ತಾ ಇಲ್ಲ. ಅದರಿಂದ ನೀವು 20th ಒಳಗಡೆ ಏನೆಲ್ಲ ಚೇಂಜಸ್ ಬೇಕು ಅದನ್ನು ಮಾಡ್ಕೋಬೇಕು. ಓಕೆನಾ? ಅದಾದಮೇಲೆ 1 or 2 days ತೊಗೊಂಡು ನಿಮ್ಮ ಪ್ರಾವಿಸ್ನಲ್ ರಿಸಲ್ಟ್ನ ಅನೌನ್ಸ್ ಮಾಡ್ಬೋದು. ನೆಕ್ಸ್ಟು ಫೈನಲ್ ರಿಸಲ್ಟ್ಸ್ ಬರುತ್ತೆ. ಸೊ ಫೈನಲ್ ರಿಸಲ್ಟ್ಸ್ ಬಂದಮೇಲೆ ನೆಕ್ಸ್ಟ್ ಪ್ರೋಸೆಸ್ ತುಂಬ ಇಂಪಾರ್ಟೆಂಟು. ಆಲ್ಮೋಸ್ಟು 60 to 70% ಈ ಒಂದು ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗ್ತೀರಾ. ಯಾಕಂದರೆ ಕಾಲೇಜ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಮತ್ತು ನಿಮಗೆ ಯಾವ ಕಾಲೇಜ್ ಬೇಕು ಅದು ಆಲ್ಮೋಸ್ಟ್ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುತ್ತೆ, ಫಸ್ಟ್ ರೌಂಡಲ್ಲಿ ಸಿಗಲಿಲ್ಲ ಅಂದರೂ ಕೂಡ. ಸೊ ಅವರು ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗೋದ್ರಿಂದ ಸೊ ಈ ಒಂದು ಸೆಕೆಂಡ್ ರೌಂಡಲ್ಲಿ ನೀವು ಭಾಳ ಕೇರ್ಫುಲ್ ಆಗಿರಬೇಕು. ಸೊ ಶೆಡ್ಯೂಲ್ನ ಅನೌನ್ಸ್ ಮಾಡ್ತಾರೆ. ನಿಮ್ಮ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಮೇಲೆ KE ಅವರು ಒಂದು ನೀವು ಆಲ್ರೆಡಿ ನೋಡಿರ್ತೀರ, ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಮೇಲೆ ಯಾವ ರೀತಿ ನಿಮ್ಮ ಚಾಯ್ಸ್ ಎಂಟ್ರಿಗೆ ಲಾಸ್ಟ್ ಡೇಟ್ ಏನು, ಮತ್ತು ಸ್ಟಾರ್ಟಿಂಗ್ ಡೇಟ್ ಏನು, ಮತ್ತು ಫೀಸ್ ಪೇಮೆಂಟ್ಗೆ ಲಾಸ್ಟ್ ಡೇಟ್ ಏನು, ಚಾಯ್ಸ್ 1 ಮತ್ತು ಚಾಯ್ಸ್ 4 ಅಷ್ಟೇ ಇರೋದು ನಿಮಗೆ. ಈ ಒಂದು ಸೆಕೆಂಡ್ ರೌಂಡ್ KCET ಸ್ಟೂಡೆಂಟ್ಸ್ ಕೇಳ್ತಿರೋದು ನಾನು. ಅದರಲ್ಲಿ ಚಾಯ್ಸ್ 1 ಮತ್ತು ಚಾಯ್ಸ್ 4 ಇರುತ್ತೆ. ಅದರಲ್ಲಿ ಚಾಯ್ಸ್ 1 ಚೂಸ್ ಮಾಡಿದವ್ರಿಗೆ ಫೀಸ್ ಪೇಮೆಂಟ್ ಲಾಸ್ಟ್ ಡೇಟ್ ಏನು, ಸೊ ಈ ರೀತಿ ಡೀಟೇಲ್ ಆಗಿ ಆ ಒಂದು ಶೆಡ್ಯೂಲಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಪ್ರತಿಯೊಬ್ಬರು ಕೂಡ ಆ ಒಂದು ಶೆಡ್ಯೂಲ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಆವಾಗ ಮಾತ್ರ ನೀವು ಲಾಸ್ಟ್ ಡೇಟ್ಗೂ ಮುಂಚೆ ಅಡ್ಮಿಷನ್ ಆಗ್ಬೋದು.
ನೆಕ್ಸ್ಟು ಫೀಸ್ ಪೇಮೆಂಟು ಆಗುತ್ತೆ. ನೆಕ್ಸ್ಟು ಕಾಲೇಜಿಗೆ ಅಡ್ಮಿಷನು ಆಗ್ತೀರಾ. ಸೊ ಈ ಒಂದು ಸೆಕೆಂಡ್ ರೌಂಡಲ್ಲಿ ಯಾರೆಲ್ಲ ಕಾಲೇಜಿಗೆ ಅಡ್ಮಿಷನ್ ಆಗ್ತೀರಾ, ನೆಕ್ಸ್ಟು ಬೇಕಾದರೆ ನೀವು ಥರ್ಡ್ ರೌಂಡಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಅಡ್ಮಿಷನ್ ನೀವು ಆದರೆ ನಿಮಗೆ ಸಿಕ್ಕಿರೋ ಸೀಟು ಸೇಮ್ ಓಲ್ಡ್ ರೀತಿಯೇ ಇರುತ್ತೆ, ಅಂದರೆ ಹೋಲ್ಡ್ ಆಗಿರುತ್ತೆ. ಈಗ ಥರ್ಡ್ ರೌಂಡಲ್ಲಿ ನಿಮಗೆ ಇದಕ್ಕಿಂತ ಬೆಟರ್ ಕಾಲೇಜ್ ಸಿಗ್ತಾ, ಆವಾಗ ಬೆಟರ್ ಕಾಲೇಜ್ಗೆ ನೀವು ಅಡ್ಮಿಷನ್ ಆಗ್ಬೋದು, ಸಿಕ್ಕಿದ್ರೆ ಮಾತ್ರ. ಅಕಸ್ಮಾತ್ ಸಿಗಲಿಲ್ವಾ, ಈಗ ಸೆಕೆಂಡ್ ರೌಂಡಲ್ಲಿ ಏನು ಅಡ್ಮಿಷನ್ ಆಗಿರ್ತೀರ ಆ ಒಂದು ಕಾಲೇಜೇ ನಿಮಗೆ ಅಂದರೆ ಕಂಪಲ್ಸರಿ ನೀವು ಅದಕ್ಕೆ ಹೋಗಲೇಬೇಕು. ಓಕೆನಾ. ಸೊ ಅಡ್ಮಿಷನ್ ಆಗಿ ಆಮೇಲೆ ಏನಾದರೂ ಇದಕ್ಕಿಂತ ಅಪ್ಗ್ರೇಡ್ ಆಗೋ ಚಾನ್ಸ್ ಇದ್ದರೆ ಅದನ್ನು ಯೂಟಿಲೈಸ್ ಮಾಡ್ಕೋಬೋದು. ಓಕೆನಾ. ಸೊ ಈ ರೀತಿ ಥರ್ಡ್ ರೌಂಡ್ ವರ್ಕ್ ಆಗುವಂಥದ್ದು. ನೀವು ಸೆಕೆಂಡ್ ರೌಂಡಲ್ಲಿ ಫೀಸ್ ಪೇಮೆಂಟ್ ಮಾಡಿ ಕಂಪ್ಲೀಟಾಗಿ ಅಡ್ಮಿಷನ್ ಪ್ರೊಸೆಸ್ನ ಮುಗಿಸ್ಕೊತೀರಾ. ಅದಾದಮೇಲೆ ಬೇಕಾದರೆ ನೀವು ಥರ್ಡ್ ರೌಂಡಲ್ಲಿ ಅಪ್ಗ್ರೇಡ್ ಆಗೋ ಚಾನ್ಸಸ್ ಇತ್ತು, ಅಂದರೆ ಅಪ್ಗ್ರೇಡ್ ಮಾಡ್ಕೋಬೇಕು ಏನಾದರೂ ಐಡಿಯಾ ಇತ್ತು ಅಂತ ಹೇಳಿದ್ರೆ ನೀವು ಆವಾಗ ಥರ್ಡ್ ರೌಂಡಲ್ಲಿ ಸೇಮ್ ಈಗ ಸೆಕೆಂಡ್ ರೌಂಡಲ್ಲಿ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಿದ್ರಿ ಅದೇ ರೀತಿ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಈಗ ಥರ್ಡ್ ರೌಂಡಲ್ಲಿ ಇದಕ್ಕಿಂತ ಬೆಟರ್ ಕಾಲೇಜ್ ನಿಮಗೆ ಸಿಗ್ತಾ, ಅದಕ್ಕೆ ಥರ್ಡ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ಹೋಗಿ. ಅಕಸ್ಮಾತ್ ಸಿಗಲಿಲ್ವಾ, ಈಗ ಸೆಕೆಂಡ್ ರೌಂಡಲ್ಲಿ ಏನು ಸಿಕ್ಕಿರುತ್ತೆ ಇದು ಕಂಪಲ್ಸರಿ. ಸೊ ಈ ಒಂದು ಕಾಲೇಜ್ಗೆ ನೀವು ಹೋಗಬೇಕು, ಕಂಟಿನ್ಯೂ ಮಾಡಬೇಕು. ಓಕೆನಾ. ನೆಕ್ಸ್ಟು ಇದಾದಮೇಲೆ ಥರ್ಡ್ ರೌಂಡು. ಸೊ ಥರ್ಡ್ ರೌಂಡು ನಿಮಗೆ ಸೆಕೆಂಡ್ ರೌಂಡ್ ಆಲ್ಮೋಸ್ಟ್ ಈ ಒಂದು ಮಂತ್ ಮತ್ತು ಆಗಸ್ಟ್ ಮುಗೀತಲ್ವ, ಈಗ ಸೆಪ್ಟೆಂಬರ್ ಫಸ್ಟ್ ವೀಕ್ ಒಳಗಡೆ ಈ ಒಂದು ಸೆಕೆಂಡ್ ರೌಂಡು ಕಂಪ್ಲೀಟ್ ಆಗೋ ಚಾನ್ಸಸ್ ಇದೆ. ನೋಡೋಣ ಏನಾದರೂ ಚೇಂಜಸ್ ಆಗ್ಬೋದಂತ. ಅದಾದಮೇಲೆ ನಿಮಗೆ ಥರ್ಡ್ ರೌಂಡ್ ಬರುತ್ತೆ, ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ, ಯಾಕಂದರೆ KEA ಕಡೆಯಿಂದ ಇನ್ನೂ ಫುಲ್ ಡೀಟೇಲ್ಸ್ ಬಂದಿಲ್ಲ ಯಾವ ರೀತಿ ಏನು ಅಂತ. ಸದ್ಯಕ್ಕಿರೋದು 2 ಚಾಯ್ಸ್ ಅಂತ ಕೊಟ್ಟಿದ್ದಾರೆ, ಚಾಯ್ಸ್ 1 ಮತ್ತು ಚಾಯ್ಸ್ 4 ಅಂತ. ನೆಕ್ಸ್ಟು ಏನೆಲ್ಲ ಚೇಂಜಸ್ ಮಾಡ್ತಾರೆ ನೋಡೋಣ. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟು ನೀವು ಆದಷ್ಟು ನಿಮಗೆ ಬೆಸ್ಟ್ ಕಾಲೇಜು ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಸೊ ಈಗ ಒಂದು 10 ಕಾಲೇಜ್ನ ಆ್ಯಡ್ ಮಾಡಿರ್ತೀರ, 1 2 3 4. ಈಗ ನಿಮಗೆ 3ನೇ ಕಾಲೇಜ್ ಅಲಾಟ್ ಆಗಿದೆ. ಸೊ ಈಗ ನಾನು ಕಾಲೇಜ್ನ ಆ್ಯಡ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದೀರಲ್ವಾ. ಈಗ ಇದಕ್ಕಿಂತ ಬೆಟರ್ ಕಾಲೇಜು, ಸೊ ಈಗ ಯಾವುದೋ ನಿಮಗೆ RVಯಲ್ಲಿ ಯಾವುದು EC ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ಬಟ್ ನಿಮಗೆ ಇನ್ನೂ ಬೆಟರ್ ಚಾನ್ಸ್ ಇದೆ, AML ಮತ್ತು IS CS ಈ ರೀತಿ ಆಪ್ಷನ್ಸ್ ಇದೆ ಅಲ್ವಾ. ಅದೇನಾದರೂ ಬೇಕು ಅಂತೇಳಿದ್ರೆ ಈಗ ನಿಮಗೆ RVಯಲ್ಲಿ ಸಿಕ್ಕಿದೆ, EC ಸಿಕ್ಕಿದೆ ಅಥವಾ EEE ಸಿಕ್ಕಿದೆ, ನೀವು ಬೇಕಾದರೆ PES ಅಥವಾ BMS ಕಾಲೇಜಲ್ಲಿ AML EC ಇದನ್ನು ಟ್ರೈ ಮಾಡ್ಬೋದು. ಸೊ ಇದನ್ನು ಬೇಕಾದ್ರೆ ನೀವು ಟಾಪಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಟಾಪ್ ಕಾಲೇಜ್ ಅಲ್ವಾ, ನಿಮಗೆ ಆಬ್ವಿಯಸ್ಲಿ ಚೆನ್ನಾಗಿದ್ದೇ ಇರುತ್ತೆ ಆ ಕಾಲೇಜು ಆ ಕೋರ್ಸು. ಸೊ ಅದರಿಂದ ಬೆಸ್ಟು ಕಾಲೇಜ್ ಅಂದರೆ ಬೆಸ್ಟು ನಿಮ್ಮ ರ್ಯಾಂಕ್ ತಕ್ಕಂತೆ ನೀವು ಪಡ್ಕೋಬೇಕು. ಸೊ ಇದು ನಿಮಗೆ ಲಾಸ್ಟ್ ಚಾನ್ಸು, ಯಾಕಂದರೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಆಲ್ಮೋಸ್ಟು ಸೀಟ್ಸು ಫಿಲ್ ಆಗುತ್ತಲ್ವಾ. ಆಮೇಲೆ ಥರ್ಡ್ ರೌಂಡಲ್ಲಿ ವೇಕೆನ್ಸಿ ಇದ್ದರೆ ಮಾತ್ರ ನಿಮಗೆ ಸಿಗುತ್ತೆ. ಸೊ ವೇಕೆನ್ಸಿ ಇಲ್ಲ ಅಂದರೆ ಸಿಗೋದಿಲ್ಲ. ಆದ್ದರಿಂದ ನೀವು ಈ ಒಂದು ಸೆಕೆಂಡ್ ರೌಂಡ್ ಆಪ್ಷನ್ ಡಿಲೀಟ್ ಮಾಡೋದಕ್ಕೆ ಏನು ಚಾನ್ಸ್ನ ಕೊಟ್ಟಿದ್ದಾರೆ ಈಗ, ಅದನ್ನು ಎಫೆಕ್ಟಿವ್ ಆಗಿ ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡು ಬೆಸ್ಟ್ ಕಾಲೇಜ್ನ ಪಡ್ಕೋಬೇಕು. ಸೊ ಆಮೇಲೆ ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇರೋದೇನು ಅಂತ ಹೇಳಿದ್ರೆ, ನಾವು ಈಗ ಕಂಪಲ್ಸರಿ ಎಡಿಟ್ ಮಾಡಲೇಬೇಕಾ, ಈಗ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ನ ಕೊಟ್ಟಿದ್ದಾರೆ, ನಾವು ಕಂಪಲ್ಸರಿ ಎಡಿಟ್ ಮಾಡಲೇಬೇಕಾ, ನನ್ನ ಫ್ರೆಂಡ್ಸ್ ಎಡಿಟ್ ಮಾಡ್ತಾಯಿದ್ದಾರೆ, ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ. ನಿಮಗೆ ಬೇಕಾಗಿರೋ ಕಾಲೇಜ್ ನಿಮಗೆ ಸಿಕ್ಕಿದೆ. ಸೊ ಆಲ್ಮೋಸ್ಟು ಎಲ್ಲ ಬೆಟರ್ ಕಾಲೇಜ್ ಅಂದರೆ ಬೆಸ್ಟ್ ಕಾಲೇಜ್ನೇ ನನ್ನ ಆಪ್ಷನ್ ಲಿಸ್ಟಲ್ಲಿ ಹಾಕಿದ್ದೀನಿ. ಈ ರೀತಿ ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅಂತ ಹೇಳಿದ್ರೆ ಎಡಿಟಿಂಗ್ ಕಂಪಲ್ಸರಿ ಎಲ್ಲ. ಏನಾದರೂ ಚೇಂಜಸ್ ಬೇಕು ಅಂದರೆ ಯಾವುದೋ ಕಾಲೇಜು ಬೇಕಾಗಿರೋದು ಮಿಸ್ ಮಾಡಿದ್ದೀನಿ, ಅಥವಾ ಮನೆ ಹತ್ರ ಇರೋದು ಬೆಸ್ಟ್ ಕಾಲೇಜ್ನ ಮಿಸ್ ಮಾಡ್ಕೊಂಡಿದ್ದೀನಿ, ಅಥವಾ ನಿಮಗೆ ಬೇಕಾಗಿರೋ ಬ್ರ್ಯಾಂಚ್ನ ಮಿಸ್ ಮಾಡ್ಕೊಂಡಿದ್ದೀನಿ, ಈ ರೀತಿ ಏನಾದರೂ ಅನಿಸ್ತು ಅಂತ ಹೇಳಿದ್ರೆ ಪ್ರಿಯಾರಿಟಿ ಬಗ್ಗೆ ಗಮನ ವಹಿಸಿ ಬೇಕಾದರೆ ಆ ಕಾಲೇಜ್ನ ನೀವು ಆ್ಯಡ್ ಮಾಡ್ಕೋಬೋದು. ಈಗ ಬೆಸ್ಟ್ ಕಾಲೇಜ್ನ ನೀವು ಟಾಪಲ್ಲಿ ಹಾಕ್ತೀರಾ, ಈಗ ಓಕೆ ಪರವಾಗಿಲ್ಲ ಈ ಕಾಲೇಜ್ ಸಿಕ್ಕಿದ್ರು ಹೋಗ್ಬೋದು, ಅದನ್ನು ಮಿಡಲಲ್ಲಿ ಹಾಕ್ತೀರಾ. ನೆಕ್ಸ್ಟು ಸೇಫ್ಟಿಗೆ ಇಟ್ಕೊಳ್ಳೋಣ, ಯಾವುದು ಸಿಕ್ಕಲಿಲ್ಲ ಅಂದರೆ ಹೋಗ್ತೀನಿ ಅದನ್ನು ಕೊನೆಗೆ ಹಾಕೊತೀರಾ. ಸೊ ಈಗ ನಿಮ್ಗೆ ಯಾವುದಾದ್ರೂ ಸೀಟ್ ಆಲ್ರೆಡಿ ಮಾಕ್ ರೌಂಡಲ್ಲಿ ಸಿಕ್ಕಿದ್ರೆ ಓಕೆ, ಸಿಗಲಿಲ್ಲ ಅಂದರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ಜಾಸ್ತಿ ಕಾಲೇಜು ಚೆನ್ನಾಗಿರೋದನ್ನು ನೀವು ಆ್ಯಡ್ ಮಾಡಬೇಕು. ಆವಾಗ ಮಾತ್ರ ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಓಕೆನಾ. ನೆಕ್ಸ್ಟು ಇದಾದಮೇಲೆ ರಿಸ್ಕ್ ತಗೊಳ್ಳೋದಕ್ಕೆ ಹೋಗಬೇಡಿ. ಅಂದರೆ ಈಗ ನಿಮಗೆ ಯಾವುದೋ ಒಂದು ಚೆನ್ನಾಗಿರೋ ಬ್ರ್ಯಾಂಚ್ ಸಿಕ್ಕಿರುತ್ತೆ, ಅದಾದಮೇಲೆ ತುಂಬ ಸ್ಟೂಡೆಂಟ್ಸ್ ಏನು ಮಿಸ್ಟೇಕ್ ಮಾಡ್ತಾರೆ, ಈಗ ಥರ್ಡ್ ರೌಂಡಲ್ಲಿ ಲಾಸ್ಟ್ ಇಯರು ಈಗ 1.5 lakhs ಇದೆ ಕಟ್ ಆಫ್, ಅಂದರೆ 1.5 ಲಕ್ಷ ಇದೆ. ಈಗ ಸೆಕೆಂಡ್ ರೌಂಡಲ್ಲಿ ಒಂದು 70,000 ಬಂದು ನಿಂತಿದೆ. ಸೊ ಥರ್ಡ್ ರೌಂಡಲ್ಲಿ 1.5 ತನಕ ಹೋಗ್ಬೋದು, ಸಿಗೋದಿಲ್ಲ. ಆ ರೀತಿ ಏನಾದರೂ ನೀವು ಗೆಸ್ ಮಾಡಿದ್ರೆ, ಸೊ ನಿಮಗೆ ಅಕಸ್ಮಾತ್ ಸಿಕ್ಬಿಟ್ರೆ ಏನಾಗುತ್ತೆ, ನಿಮಗೆ ಬೆಸ್ಟ್ ಕಾಲೇಜ್ ಅಂದರೆ ಈಗ ಈ ರೀತಿ ಕಾಲೇಜ್ನ ಆ್ಯಡ್ ಮಾಡ್ಕೊಂಡು ಹೋಗಿರ್ತೀರ. ಸೊ ಈಗ ನಿಮಗೆ ಸೆಕೆಂಡ್ ಅಲಾಟ್ ಆಗಬೇಕು, ಬಟ್ ನೀವೇನು ಮಾಡಿರ್ತೀರಾ, ಫಸ್ಟೇ ಮಿಸ್ಟೇಕ್ ಮಾಡಿರ್ತೀರ. ಅಂದರೆ ಇಲ್ಲಿ ಯಾವುದೋ ಬೇಡದಿರೋ ಬ್ರ್ಯಾಂಚ್ನ ಹಾಕಿರ್ತೀರ, ಇದು ಸಿಗಲ್ಲ, ನೀವು ಗೆಸ್ ಮಾಡ್ತೀರಾ. ಸೊ ಥರ್ಡ್ ರೌಂಡ್ ಕಟ್ ಆಫ್ನ ನೋಡಿಕೊಂಡು ಇದು ಲಾಸ್ಟ್ ಇಯರು ಜಾಸ್ತಿ ಕಟ್ ಆಫ್ ಹೋಗಿದೆ, ಸೊ ಸಿಗಲ್ಲ, ಈ ರೀತಿ ಮಿಸ್ಟೇಕ್ಸ್ನ ಮಾಡಿದಾಗ, ಸೊ ಈ ವರ್ಷ ನೋಡಿದಿರಲ್ವಾ ಯಾವ ರೀತಿ ಕಟ್ ಆಫ್ ಇನ್ಫ್ಲೇಷನ್ ಆಗ್ತಿದೆ ಅಂತ. ಸೊ ಸಿಕ್ಬಿಟ್ರೆ ಏನು ಮಾಡ್ತೀರಾ, ಬೆಸ್ಟ್ ಕಾಲೇಜು ಮಿಸ್ ಆಗುತ್ತೆ. ಆದ್ದರಿಂದ ರಿಸ್ಕ್ ತಗೊಳ್ಳೋದಕ್ಕೆ ಹೋಗ್ಬೇಡಿ, ಸಿಕ್ಕಿದ್ರೆ ಹೋಗೋದಕ್ಕೆ ರೆಡಿ ಆಗಿರಬೇಕು. ಆ ಕಾಲೇಜಸ್ನ ಮಾತ್ರ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೋಬೋದಾಗಿರುತ್ತೆ. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನಿಮಗೆ ಯಾವ ಕಾಲೇಜಲ್ಲಿ ಯಾವ ಬ್ರ್ಯಾಂಚ್ ಸಿಕ್ಕಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ.